ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ನಿಮ್ಮೆಲ್ಲರಿಗೂ ಬಟರ್ ಫ್ರೂಟ್ ಜ್ಯೂಸ್ ಅಂತಾರಲ್ಲ, ಅದರಿಂದ ಜ್ಯೂಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಬೆಣ್ಣೆಹಣ್ಣು ಅಂತ ಕೂಡ ಕರೀತಾರೆ. ಇದರಿಂದ ಎಷ್ಟು ಲಾಭಗಳಿದೆ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮಾಡೋದು ಅಷ್ಟೇ ಎಷ್ಟು ಸಿಂಪಲ್ ಗೊತ್ತಾ, ಮನೆಯಲ್ಲೇ ಮಾಡ್ಕೊಬೋದು. ಹಾಗೆ ಇದು ಒಂದು ಹಣ್ಣಿದ್ರೂ ಕೂಡ 2 ಗ್ಲಾಸ್ ಆಗೋಷ್ಟು ನಾವು ಜ್ಯೂಸ್ ಮಾಡ್ಕೊಬೋದು. ಆದರೆ ನಾನಿಲ್ಲಿ ಸಣ್ಣದಾಗಿರೋದ್ರಿಂದ ಒಂದು 3 ಹಣ್ಣಾಗಷ್ಟು ತೊಗೊಂಡಿದ್ದೀನಿ. ನನಗೆ ಸಣ್ಣದಾಗಿರೋಂಥ ಹಣ್ಣು ಸಿಕ್ಕಿತ್ತು, ಸೊ ಹಂಗಾಗಿ ನನಗೆ 3 ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಮಧ್ಯಕ್ಕೆ ಕಟ್ ಮಾಡಿ ಈಗ ಸ್ಪೂನ್ನ ಸಹಾಯದಿಂದ ಒಳಗಡೆ ಇರುವಂಥ ಹಣ್ಣಾಗಿರೋವಂಥ ತಿರುಳನ್ನೆಲ್ಲ ತೆಗೆದುಕೊಂಡು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಇದನ್ನು ಒಳಗಡೆ ಹಣ್ಣಾಗಿರೋದನ್ನು ತುಂಬಾ ತೆಗಿಬಾರ್ದು. ಹಣ್ಣಾಗಿರುತ್ತಲ್ಲ ಅದನ್ನು ಸ್ಪೂನ್ ಸಹಾಯದಿಂದ ಎಷ್ಟು ಬರುತ್ತೋ ಅಷ್ಟೇ ಸಾಕಾಗುತ್ತೆ. ಯಾಕಂದರೆ ಇದು ತುಂಬಾ ಹಣ್ಣಾಗಿದ್ದಾಗ ಈಸಿಯಾಗಿ ಬರುತ್ತೆ. ಇದನ್ನು ಬೆಣ್ಣೆಹಣ್ಣು ಅಂತ ಏನಕ್ಕೆ ಕರೀತಾರೆ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ. ಹಾಗೆ ಇದಕ್ಕೆ ಅನಿಸುತ್ತೆ ಬೆಣ್ಣೆಹಣ್ಣು ಅಂತ ಕರೀತಾರೆ ಅನಿಸುತ್ತೆ. ಹಾಗೆಯೇ ಇದನ್ನು ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಮಿಕ್ಸಿ ಜಾರ್ಗೆ ನಾನು ಹಣ್ಣಾಗಿರೋದನ್ನು ಹಾಕ್ಕೊಂಡು ಮತ್ತು 1 ಕಪ್ಪಾಗಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ, ಸಕ್ಕರೆ ಪುಡಿಯ ಬದಲು. ಹಾಗೆ 1 ಗ್ಲಾಸ್ ಆಗೋಷ್ಟು ದೊಡ್ಡ ಗ್ಲಾಸಲ್ಲಿ ನಾನು ಕಾಯಿಸಿರುವಂಥ ಹಾಲನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಒಂದು 2 ರೌಂಡ್ ತಿರುಗಿಸ್ಕೊಂಡಿದ್ದೀನಿ. ಆಗಲೇ ರೆಡಿಯಾಗಿದೆ. ಇದನ್ನು ಸಮ ಪ್ರಮಾಣದಲ್ಲಿ 2 ಗ್ಲಾಸ್ಗಾಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ 2 ಗ್ಲಾಸ್ಗಾಗೋಷ್ಟು ಆಗಿದೆ ಅಂಥೇಳಿ. ಹಾಗೆ ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಫೈಬರ್ನ ಅಂಶ, ಪೊಟ್ಯಾಷಿಯಮ್ ಹಾಗೂ ಪೋಲೈಟ್ನಂತಹ ಅಂಶಗಳು ಹೆಚ್ಚಾಗಿರೋದ್ರಿಂದ ನಾವು ಇದನ್ನು ಹೇರಳವಾಗಿ ಕೂಡ ಬಳಸ್ಬೋದು. ನಮಗೆ ಹೊಟ್ಟೆ ಹಸು ಕೂಡ ಬೇಗ ಆಗೋದಿಲ್ಲ. ಇದು 1 ಗ್ಲಾಸ್ ಜ್ಯೂಸ್ ಕುಡಿಯೋದ್ರಿಂದ ನಮಗೆ 3 ಅವರ್ ಹೊಟ್ಟೆ ಹಸು ಆಗೋದಿಲ್ಲ ಅಂತ ಹೇಳ್ಬೋದು. ಇದನ್ನು ನಮ್ಮ ದೇಹದಲ್ಲಿರೋಂಥ ಕೊಬ್ಬಿನ ಅಂಶನ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಹೆಚ್ಚು ಮಾಡುತ್ತೆ. ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಜೊತೆಗೆ 1 ಸ್ಪೂನು ಜೇನುತುಪ್ಪ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಇದರ ಟೇಸ್ಟ್ ಕೂಡ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆ ನಿಮಗೆ ಇದು ಸಪ್ಪೆ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಈ ಹಣ್ಣು ಅಷ್ಟು ರುಚಿಯಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಕೂಡ ಇಷ್ಟ ಆಗುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.